ಎಲ್ಲರಿಗೂ ನಮಸ್ಕಾರ. ಎಂದಿನಂತೆ ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಆನ್ಲೈನ್ ಕ್ಲಾಸಸ್, ಗುರುದೇವ ಕರಿಯರ್ ಅಕಾಡೆಮಿ ಆನ್ಲೈನ್ ಕ್ಲಾಸಸ್ಗೆ ಧಾರವಾಡ. ಇಲ್ಲಿಗೆ ಎಲ್ಲರಿಗೂ ಸ್ವಾಗತ. ನಾವಿವತ್ತು ಬೆಳಕಿನ ಟಾಪಿಕನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಈ ಬೆಳಕಿನ ಟಾಪಿಕಲ್ಲಿ ನಾವು ಗಮನಿಸುವಂಥದ್ದು ಒಟ್ಟು ಆಂತರಿಕ ಪ್ರತಿಫಲನ ಸ್ಟಾರ್ಟ್ ಮಾಡಬೇಕು. ಸೊ ಒಟ್ಟು ಆಂತರಿಕ ಪ್ರತಿಫಲನ ಮೇಲೆ ಒಂದು ಮಾರ್ಕ್ಸ್ ಫಿಕ್ಸ್ ಇರ್ತದಪ್ಪ. ಸೊ ಏನಾಗಿರುತ್ತೆ ಒಟ್ಟು ಆಂತರಿಕ ಪ್ರತಿಫಲನ ಅಂದರೆ ಏನು ಅಂತೇಳಿ ನೋಡ್ಕೊಳ್ತಾ ಹೋಗೋಣ. ಸೊ ಇದು ವಜ್ರ ಅಂತ ಕರಿತೀವಿ. ಓಕೆ, ಈ ವಜ್ರ ಹೊಳೆಯಲು ಕಾರಣವೇನು ಅಂತೇಳಿ ನಾವು ತಗೊಂಡ್ವಿ ಅಂತ ಹೇಳಿದ್ರೆ, ಬೆಳಕು ಪತನಗೊಳ್ಳುತ್ತೆ, 100% ರಿಫ್ರಾಕ್ಷನ್ ಆಗಿ ಸಾಂದ್ರ ಮಾಧ್ಯಮದಲ್ಲಿ ಸಂಪೂರ್ಣವಾಗಿ ಬೆಳಕು 100% ರಿಫ್ಲೆಕ್ಷನ್ ಆಗಿ ಬೆಳಕೇನಾಗಿರುತ್ತೆ ಅಂದರೆ ವಿರಳ ಮಾಧ್ಯಮಕ್ಕೆ ಚಲಿಸುತ್ತದೆ. ಬೆಳಕು ಸಾಂದ್ರ ಮಾಧ್ಯಮದಿಂದ ಸಂಪೂರ್ಣವಾಗಿ ವಿರಳ ಮಾಧ್ಯಮಕ್ಕೆ ಚಲಿಸುವ ಒಂದು ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ಒಟ್ಟು ಆಂತರಿಕ ಪ್ರತಿಫಲನ ಅಂತ ಕರಿತೀವಿ. ದ ರೇ ಆಫ್ ಲೈಟ್ ಕಂಪ್ಲೀಟ್ಲಿ ರಿಫ್ಲೆಕ್ಷನ್ ಇನ್ ದ ಡೆನ್ಸರ್ ಮೀಡಿಯಮ್ ಆ್ಯಂಡ್ ಇಟ್ ಟ್ರಾವೆಲ್ ಟು ರೇರರ್ ಮೀಡಿಯಮ್, ದಟ್ ಈಸ್ ಕಾಲ್ಡ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತೇಳಿ ಕರಿತೀವಿ. ಇದಕ್ಕೆ ಒಂದು ಕಂಡೀಷನ್ ಇದೆಪ್ಪ. ಏನು ಕಂಡೀಷನ್ ಸರ್ ಅಂತ ಹೇಳಿದ್ರೆ, ಮೊದಲನೇದಾಗಿ ಫಸ್ಟ್ ಕಂಡೀಷನ್ ಏನಿದೆ ಅಂತ ಹೇಳಿದ್ರೆ, ಬೆಳಕು ಸಾಮಾನ್ಯವಾಗಿ ಏನು ಅಂತ ಹೇಳಿದ್ರೆ ಪತನ ಕೋನವು ಸಾಮಾನ್ಯವಾಗಿ ಬೆಳಕು ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಚಲಿಸಲೇಬೇಕು. ಬೆಳಕು ಸಾಂದ್ರ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಗೊತ್ತಿರಬೇಕಿದು ಮಾಧ್ಯಮಕ್ಕೆ ಚಲಿಸುತ್ತದೆ. ಬೆಳಕು ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಚಲಿಸಲೇಬೇಕು, ಚಲಿಸುತ್ತದೆ. ಇನ್ನೊಂದು ಪತನ ಕೋನವು, ಇನ್ಸಿಡೆಂಟ್ ರೇ, ಪತನ ಕೋನವು ಕ್ರಾಂತಿ ಕೋನಕ್ಕಿಂತ ಅಧಿಕವಾಗಿರಬೇಕು. ಕ್ರಾಂತಿ ಕೋನಕ್ಕಿಂತ ಅಧಿಕ. ಆ್ಯಂಗಲ್ ಐ ಈಸ್ ಗ್ರೇಟರ್ ದ್ಯಾನ್ ಸಿ ಅಂತೇಳಿ ಕರಿತೀವಿ. ಸಿ ಸ್ಟ್ಯಾಂಡ್ಸ್ ಫಾರ್ ಕ್ರಾಂತಿ ಕೋನ, ಕ್ರಿಟಿಕಲ್ ಆ್ಯಂಗಲ್ ಅಂತ ಹೆಸರು. ಹಾಗಾದರೆ ಕ್ರಾಂತಿ ಕೋನ ಎಂದರೇನು? ಏನಿಂಗಂದರೆ ಕ್ರಾಂತಿ ಕೋನ ಎಂದರೆ ಸಾಮಾನ್ಯವಾಗಿ ನಾವು ನೋಟಿಸ್ ಮಾಡುವಂಥದ್ದು, ಕೋನವು ಏನಾಗಿರುತ್ತೆ ಅಂತ ಹೇಳಿದ್ರೆ ವಕ್ರೀಭವನ ಕಿರಣದ ಕೋನ, ಗೊತ್ತಿರಲಿ, ವಕ್ರೀಭವನ ಕಿರಣದ ಕೋನ ವಕ್ರೀಭವನ ಕಿರಣದ ಕೋನ 90 ಡಿಗ್ರಿ ಆಗಲು ಬೇಕಾಗುವ ಕನಿಷ್ಠ ಪತನಕ್ಕೆ. ಓಕೆ, ವಕ್ರೀಭವನ ಕಿರಣದ ಕೋನವು 90 ಡಿಗ್ರಿ ಆಗಲು ಬೇಕಾಗುವ ಕನಿಷ್ಠ ಪತನ ಕೋನವನ್ನು ನಾವೇನಂತ ಕರಿತೀವಿ, ಕ್ರಾಂತಿ ಕೋನ ಅಂತ ಕರೆಯಲಾಗುತ್ತೆ. ಓಕೆ, ಹಾಗಾದರೆ ಇಲ್ಲಿ ನಾವು ನೋಟಿಸ್ ಮಾಡುವ ಹಾಗೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಏನನ್ನ ಅಂತ ಹೇಳಿದ್ರೆ ನಾವು ಕ್ರಾಂತಿ ಕೋನದ ಮೌಲ್ಯಗಳನ್ನು ನೋಟಿಸ್ ಮಾಡ್ತೀವಿ. ಏನಿದೆ ಕ್ರಾಂತಿ ಕೋನದ ಮೌಲ್ಯಗಳು ಅಂತೇಳಿ ಬಂದರೆ, ಸೊ ಹೆಂಗಿರ್ಬಾರ್ದಲ್ಲ, ವಸ್ತುಗಳು, ಕ್ರಾಂತಿ ಕೋನ ಮತ್ತು ಆರ್ನ ಮೌಲ್ಯ, ವಕ್ರೀಭವನದ ಮೌಲ್ಯ ಎಷ್ಟಿರಬೇಕು ಅಂತ ಹೇಳಿದ್ರೆ ಯಾವಾಗಲೂ ಅದು 90ನೇ ನೋಟಿಸ್ ಮಾಡ್ತಾ ಇರ್ತದೆ. ಓಕೆ, 90ನೇ ಗುರುತಿಸ್ತಾ ಇರ್ತದೆ, ಗೊತ್ತಿರಲಿ. ಓಕೆ, ಸೊ ಇಲ್ಲಿ ನಾವು ನೋಟಿಸ್ ಮಾಡುವ ಹಾಗೆ 90 ಏನಿದೆ 90 ನೋಟಿಸ್ ಮಾಡೋಣ ಈಗ. ಸೊ ವಕ್ರೀಭವನ ಕಿರಣದ ಕೋನ ಯಾವಾಗಲೂ ಅಷ್ಟೇ, ಇಲ್ಲಿ ವಜ್ರ ಅಂತೇಳಿ ಬಂದರೆ, ಡೈಮಂಡ್ ಅಂತೇಳಿ ಬಂದರೆ ಕ್ರಾಂತಿ ಕೋನದ ಮೌಲ್ಯ ಎಷ್ಟಿರುತ್ತೆ, 24 ಡಿಗ್ರಿ ಇರ್ತದೆ ಸ್ನೇಹಿತರೆ. ಹಾಗಾದರೂ ಇಲ್ಲಿ ಕ್ರಾಂತಿ ಕೋನದ ಮೌಲ್ಯ ಇದಿಷ್ಟು ಹೊತ್ತು ಅಂದರೆ ವಕ್ರೀಭವನ ಕಿರಣದ ಕೋನ 90. ಏನು ಡೆಫಿನೇಷನ್ ಹೇಳಿದ್ವಿ, ವಕ್ರೀಭವನ ಕಿರಣದ ಕೋನ 90 ಡಿಗ್ರಿ ಆಗಲು ಬೇಕಾಗುವ ಕನಿಷ್ಠ ಪತನ ಕೋನವನ್ನು ಕ್ರಾಂತಿ ಕೋನ ಅಂತ ಕರಿತೀವಿ. ಈ ಕ್ರಾಂತಿ ಕೋನ ಇದ್ದರೆ ಮಾತ್ರ, ಇದನ್ನು ದಾಟಿದರೆ ಮಾತ್ರ ಹೊಳೆಯಲು ಪ್ರಾರಂಭಿಸ್ತವೆ, ಇಲ್ಲದೇ ಇದ್ದರೆ ಇಲ್ಲ. ಓಕೆ, ನೀರು ಅಂತೇಳಿ ಬಂತು ಅಂದರೆ 48.6 ಡಿಗ್ರಿ ಅಂತೇಳಿ ನೋಡ್ತವೆ, 90 ಡಿಗ್ರಿ ಅಂತೇಳಿ ಗಮನಿಸ್ತೀವಿ.
ನೆಕ್ಸ್ಟು ವಜ್ರ ನೀರು. ನೆಕ್ಸ್ಟ್ ಇನ್ನೊಂದು ಗಾಜು ಅಂತೇಳಿ ಬಂತು ಅಂತ ಹೇಳಿದ್ರೆ ಕ್ರೌನ್ ಗಾಜುಗಳನ್ನು ನಾವು ನೋಟಿಸ್ ಮಾಡಿದ್ವಿ ಅಂದರೆ 61 ಡಿಗ್ರಿ ಅಂತೇಳಿ ನೋಡ್ತೇವೆ. ಇಲ್ಲಿ 90 ಡಿಗ್ರಿ ಅಂತೇಳಿ ಗಮನಿಸ್ತೀವಿ. ಓಕೆ, ಹೀಗೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ವಜ್ರ, ನೀರು, ಗಾಜು ಅಂತೇಳಿ ಗಮನಿಸ್ತಾ ಹೋಗ್ಬೋದು. ಓಕೆ, ಹಾಗಾದರೆ ಇಲ್ಲಿ ನಾವು ನೋಟಿಸ್ ಮಾಡುವ ಹಾಗೆ ವಸ್ತುಗಳು, ಕ್ರಾಂತಿಕೋನ ಮತ್ತು ವಕ್ರೀಭವನ ಇವೆಲ್ಲವೂ ಬೇರೆ ಬೇರೆ ಇದರಲ್ಲಿ ವಜ್ರವನ್ನು ನೆನಪಿಡಬೇಕು. ಎಕ್ಸಾಮಿಗೆ ಇದರ ಮೇಲೆ ಪ್ರಶ್ನೆಗಳು ಇರ್ತದೆ. ವಜ್ರ ಅನ್ನೋದನ್ನು ನಾವು ನೋಟಿಸ್ ಮಾಡ್ಬೋದು. ಹಾಗಾದರೆ ಒಟ್ಟು ಆಂತರಿಕ ಪ್ರತಿಫಲನವನ್ನು ಎಲ್ಲಿ ಬಳಕೆಯಲ್ಲಿ ತರ್ತೀವಿ? ಅನ್ವಯದಂತೆ ಬಳಕೆ ಮಾಡೋದಾಯಿತು ಅಂದರೆ ಒಂದನೇದಾಗಿ ವಜ್ರದ ಹೊಳೆಯುವಿಕೆ. ವಜ್ರದ ಹೊಳೆಯುವಿಕೆ ವಜ್ರದ ಹೊಳೆಯುವಿಕೆ ಅಂದರೆ ಶೈನಿಂಗ್ ಆಫ್ ಡೈಮಂಡ್ ಅಂತೇಳಿ ನೋಟಿಸ್ ಮಾಡಿದ್ದೀವಿ. ನೆಕ್ಸ್ಟು ಮರೀಚಿಕೆ ಅಂತೇಳಿ ಗಮನಿಸ್ತೀವಿ. ಮರೀಚಿಕೆ ಇಂಗ್ಲೀಷಲ್ಲಿ ಮಿರೇಜ್ ಅಂತ ಕರಿತೀವಿ. ಏನಿದು ಮರೀಚಿಕೆ ಅಥವಾ ಮಿರೇಜ್? ಯಾವಾಗ ಉಂಟಾಗುತ್ತೆ? ಬೇಸಿಗೆಯಲ್ಲಿ ಅತಿ ಹೆಚ್ಚು ಉಷ್ಣತೆಯಿಂದ ಏನಾಗುತ್ತೆ, ಅತಿ ದೂರದಲ್ಲಿ ನೀರು ಇದ್ದಂತೆ ಅದು ಆವಿಯಾದಂತೆ ಅನಿಸುತ್ತದೆ. ಓಕೆ, ಇದನ್ನು ನಾವೇನಂತ ಕರಿತೀವಿ ಅಂದರೆ ಮರೀಚಿಕೆಗಳು ಅಂತೇಳಿ ಕರೆಯಲಾಗುತ್ತೆ. ಓಕೆ, ಇದನ್ನು ಬಿಟ್ಟರೆ ನಾವು ಇನ್ನೊಂದು ನೋಟಿಸ್ ಮಾಡ್ತೇವೆ. OFC means optical fiber cable. ಆಪ್ಟಿಕಲ್ ಫೈಬರ್ ಕೇಬಲ್ ಫಾರೆಸ್ಟ್ ಗಾರ್ಡ್ಗೆ ಬೇಕಾಗುವಂತೆ ನಾವೇನು ಮಾಡ್ತಾ ಇದ್ದೀವಿ, ಇದನ್ನು ನೋಟಿಸ್ ಮಾಡ್ತಾ ಇದ್ದೀವಿ. ಇದನ್ನು ಎಲ್ಲೆಲ್ಲಿ ಬಳಕೆ ಮಾಡ್ತೀವಪ್ಪ ಇದನ್ನು OFCಗಳನ್ನು ಅಂತೇಳಿದ್ರೆ ಕಮ್ಯುನಿಕೇಷನ್ ಸಿಸ್ಟಮ್ ಅಂದರೆ ಸಂವಹನ ಕ್ರಿಯೆಗಳಲ್ಲಿ ಬಳಕೆ ಆಗ್ತದೆ. ಅದನ್ನು ಬಿಟ್ಟರೆ ನೌಕೆಗಳ ತಾಪ ಪತ್ತೆ ಹಚ್ಚಲು, ನೌಕೆ ತಾಪ ಪತ್ತೆ ಹಚ್ಚಲು ಬಳಕೆ ಮಾಡ್ತೀವಿ. ಅಲಂಕಾರಕ್ಕಾಗಿ ಬಳಕೆ ಮಾಡ್ತೀವಿ, ಅಲಂಕಾರ. ನೆಕ್ಸ್ಟ್ ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಅಲಂಕಾರ ಬಿಟ್ಟರೆ ನಾವು ಇನ್ನೊಂದು ನೋಟಿಸ್ ಮಾಡುವಂಥದ್ದು ಸಾಮಾನ್ಯವಾಗಿ ಏನು ಅಂತ ಹೇಳಿದ್ರೆ ಸೂರುಗಳಿಂದ ಬೆಳಕನ್ನು, ಸೂರು ಅಂತ ಹೇಳಿದ್ರೆ ಮೇಲ್ಛಾವಣಿಗಳಿಂದ ಏನು ಮಾಡೋದು, ಬೆಳಕನ್ನು ತರಲು, ಬೆಳಕು ಹಾಯಿಸಲು, ಬೆಳಕು ಹಾಯಿಸಲು ಬಳಕೆ ಮಾಡ್ತೀವಿ. ಇಷ್ಟು ಏನು ಅಂದರೆ OFC. ನೆಕ್ಸ್ಟು ಇದನ್ನು, ಈ ತತ್ವವನ್ನು ಇನ್ನೊಂದು ಕಡೆಗೆ ಬಳಕೆ ಮಾಡ್ತೀವಿ, ಎಂಡೋಸ್ಕೋಪ್ಸ್. ಎಂಡೋಸ್ಕೋಪ್ ಸ್ಕ್ಯಾನಿಂಗ್ಗಳಲ್ಲಿ ಏನಾಗಿರುತ್ತೆ ಅಂದರೆ ಸೇಮ್ ಥಿಂಗ್. ಓಕೆ, ಎಂಡೋಸ್ಕೋಪ್ ಸ್ಕ್ಯಾನಿಂಗ್ಗಳಲ್ಲಿ ಏನು ಮಾಡಲಾಗುತ್ತೆ ಅಂತ ಹೇಳಿದ್ರೆ ಬಳಕೆಯಲ್ಲಿ ತರಲಾಗುತ್ತೆ. ಎಂಡೋಸ್ಕೋಪ್ ಸ್ಕ್ಯಾನಿಂಗ್ಗಳಲ್ಲಿ ಏನು ಮಾಡ್ತೀವಿ ಅಂದರೆ ಬಳಕೆಯಲ್ಲಿ ತರಲಾಗುತ್ತೆ. ಇಂಥದ್ದನ್ನು ನಾವು ನೋಟಿಸ್ ಮಾಡ್ತೇವೆ. ಇದನ್ನು ಬಿಟ್ಟರೆ ನೆಕ್ಸ್ಟ್ ನಾವು ನೋಟಿಸ್ ಮಾಡೋದಾಯಿತು ಅಂದರೆ ಎಂಡೋಸ್ಕೋಪ್ ಸ್ಕ್ಯಾನಿಂಗ್ ಅಂತ ಹೇಳಿದ್ರೆ ನೋಟಿಸ್ ಮಾಡ್ತೇವೆ. ಇದನ್ನು ಬಿಟ್ಟರೆ ನಾವು ಇನ್ನೊಂದು ಕಡೆ ಗಮನಿಸುವಂಥದ್ದು ಹೆಂಗೆ, ಇಂಥವುಗಳನ್ನು ನಾವು ಕಂಟಿನ್ಯೂ ಮಾಡ್ತಾ ಹೋದ್ವಿ ಅಂತ ಹೇಳಿದ್ರೆ ಎಂಡೋಸ್ಕೋಪ್ಸ್ಗಳಲ್ಲಿ ಬಿಟ್ಟರೆ ಎಲೆಗಳ ಮೇಲೆ ಇಬ್ಬನಿಗಳು, ಇಬ್ಬನಿ ಏನಾಗಿರುತ್ತೆ, ಇಬ್ಬನಿ ಹೊಳೆಯುವುದು, ಇಬ್ಬನಿ ಏನಾಗುವುದು, ಹೊಳೆಯುವುದನ್ನು ನಾವು ನೋಟಿಸ್ ಮಾಡ್ತೀವಿ. ಇದನ್ನು ಬಿಟ್ಟರೆ ನಾವು ಇನ್ನೊಂದು ಕಡೆಗೆ ಬಳಕೆ ಮಾಡ್ತೀವಿ ರೋಡ್ ರಿಫ್ಲೆಕ್ಟಾರ್ಸ್ ಅಂತ. ರೋಡ್ ರಿಫ್ಲೆಕ್ಟಾರ್ಸ್ ಅಂತೇಳಿ ನೋಡಲಾಗುತ್ತೆ. ಇನ್ನೊಂದು ಮಳೆಗಾಲದಲ್ಲಿ ಉಂಟಾಗುವ ಕಾಮನ ಬಿಲ್ಲು. ಓಕೆ, ಕಾಮನ ಬಿಲ್ಲು ಯಾವ ವಲಯದಲ್ಲಿ ಮೂಡುತ್ತದೆ? ಪರಿವರ್ತನಾ ವಲಯದಲ್ಲಿ ಮೂಡುತ್ತದೆ, ಟ್ರೋಪೋಸ್ಫಿಯರ್ ಪರಿವರ್ತನಾ ವಲಯದಲ್ಲಿ ಮೂಡುತ್ತದೆ. ನೆಕ್ಸ್ಟು ಯಾವ ಕೋನ ಅಂತರದಲ್ಲಿ? 40 ರಿಂದ 42 ಡಿಗ್ರಿ ಕೋನದ ಅಂತರದಲ್ಲಿ ಮೂಡುತ್ತದೆ, ಗೊತ್ತಿರಲಿ. ಓಕೆ, ನೆಕ್ಸ್ಟು ಇನ್ನೊಂದೇನು ಅಂದರೆ ಇಲ್ಲಿ ಯಾವ್ಯಾವ ಕ್ರಿಯೆಗಳು ನಡೆಯುತ್ತವೆ ಅಂತೇಳಿ ಕೇಳಿದ್ರೆ ಬೆಳಕಿನ ವಿಭಜನೆ ನಡೆಯುತ್ತೆ. ಫಸ್ಟು ಬೆಳಕಿನ ವಿಭಜನೆ ನಡೆಯುತ್ತೆ, ಆಮೇಲೆ ಬೆಳಕಿನ ಒಟ್ಟು ಆಂತರಿಕ ಪ್ರತಿಫಲನ, ಒಟ್ಟು ಆಂತರಿಕ ಪ್ರತಿಫಲನ. ನೆಕ್ಸ್ಟು ಬೆಳಕಿನ ವಕ್ರೀಭವನ. ಇಷ್ಟು ಬೆಳಕಿನ ಕ್ರಿಯೆಗಳೇನಾಗ್ತವೆ, ಜರುಗ್ತವಲ್ಲಿ. ಓಕೆ, ಸೊ ಇಷ್ಟನ್ನು ನಾವು ನೋಟಿಸ್ ಮಾಡುವಂಥದ್ದು ಕಾಮನ ಬಿಲ್ಲು ಅಂತೇಳಿ ಗಮನಿಸ್ಬೋದು. ಕ್ಲಿಯರ್ ಇದೆ ರೀ? ಓಕೆ, ಹೀಗೆ ನಾವೇನು ಮಾಡ್ತೀವಿ ಅಂದರೆ ನೋಟಿಸ್ ಮಾಡಬಹುದಾದ ಹಂತಗಳು. ಓಕೆ, ಅಪ್ಲಿಕೇಶನ್ಸ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತೇಳಿ ಕರೆಯಲಾಗುತ್ತೆ. ಓಕೆ, ಇಲ್ಲಿಂದ ನಾವು ನೋಟಿಸ್ ಮಾಡ್ತಾ ಹೋಗೋಣ. ಸೊ ಮುಂದೆ ಬೆಳಕಿನ
ಬೆಳಕಿನ ವಿವರ್ತನ ಅಂತ ಬರ್ತದೆ. ಬೆಳಕಿನ ವಿವರ್ತನ, ಡಿಫ್ರಾಕ್ಷನ್ ಆಫ್ ಲೈಟ್. ಡಿಫ್ರಾಕ್ಷನ್ ಆಫ್ ಲೈಟ್ ಅಂತೇಳಿ ಬಂತು ಅಂದರೆ ಬೆಳಕು ಏನಾಗಿರುತ್ತೆ, ವಸ್ತುಗಳ ಅಂಚುಗಳಿಂದ ಹೊಳೆಯುವ ಪ್ರಕ್ರಿಯೆ. ಬೆಳಕು ವಸ್ತುಗಳ ಅಂಚುಗಳಿಂದ ಹೊಳೆಯುವ ಪ್ರಕ್ರಿಯೆಗೆ ನಾವೇನು ಅನ್ಬೇಕು, ಬೆಳಕಿನ ವಿವರ್ತನ ಅಂತ ಮಾತಾಡಬೇಕು. ಗೊತ್ತಿಲ್ಲ ಸ್ನೇಹಿತರೆ ಹೆಂಗೆ ಅಂತ ಹೇಳಿದ್ರೆ, ಬೆಳಕಿನ ವಿವರ್ತನಗಳಲ್ಲಿ ನಾವು ನೋಟಿಸ್ ಮಾಡಬಹುದಾದದ್ದು ಓಕೆ ಯಾವ್ಯಾವು, ಕಂಚು ಹೊಳೆಯುತ್ತೆ, ಕಂಚು, ಹಿತ್ತಾಳೆ ಅಂಚುಗಳು ಹೊಳಿತವೆ. ಓಕೆ, ಚಿನ್ನ ಮತ್ತು ಬೆಳ್ಳಿ ಹೊಳೆಯುವುದನ್ನು ನಾವು ನೋಡ್ತೀವಿ, ವಜ್ರವೂ ಸಹಿತ ಹೊಳೆಯುತ್ತೆ. ಹಾಗಾದರೆ ಈ ಎಲ್ಲ ವಸ್ತುಗಳು ಬೆಳಕಿನ ಅಂಚುಗಳಿಂದ ಏನಾಗಿರುತ್ತೆ, ಹೊಳೆಯುವ ಪ್ರಕ್ರಿಯೆಗಳನ್ನು ನಾವು ನೋಟಿಸ್ ಮಾಡ್ತಾ ಇದ್ದೇವೆ. ಓಕೆ, ಬೆಳಕುಗಳು ಏನಾಗಿರ್ತವೆ ಅಂದರೆ ಬೆಳಕಿನ ವಸ್ತುಗಳು ಬೆಳಕಿನ ಅಂಚುಗಳಿಂದ ಹೊಳೆಯುವ ಒಂದು ಸಂಪೂರ್ಣ ಪ್ರಕ್ರಿಯೆಗೆ ನಾವೇನಂತ ಹೇಳಬೇಕು, ಡಿಫ್ರಾಕ್ಷನ್ ಅಂತ ಹೇಳಬೇಕು. ಸೊ ಹಾಗಾದರೆ ದ ರೇ ಆಫ್ ಲೈಟ್ ಬೆಂಡಿಂಗ್ ಅರೌಂಡ್ ದ ಎಡ್ಜಸ್ ಆಫ್ ಆಬ್ಸ್ಟಿಕಲ್. ಮತ್ತು ಮೋಡದ ಮರೆಯಲ್ಲಿ ಸೂರ್ಯನಿದ್ದಾಗಲೂ ಸಹಿತ ಏನಾಗಿರುತ್ತೆ, ಇದು ಹೊಳೆಯುತ್ತೆ. ಗೊತ್ತಿರಲಿ, ಈ ರೀತಿ ಏನಾಗ್ತಾ ಹೋಗುತ್ತೆ, ಹೊಳೆಯುವುದನ್ನು ನಾವು ನೋಟಿಸ್ ಮಾಡ್ತೀವಿ. ಈ ರೀತಿ ಇರ್ತದೆ. ಸೂರ್ಯ ಒಳಗಿದ್ದ ಅಂತ ಹೇಳಿದ್ರೆ ಈ ರೀತಿ ಏನಾಗಿರುತ್ತೆ ಅಂದರೆ ಹೊಳೆಯೋದನ್ನು ನಾವು ನೋಡ್ತೀವಿ. ಇದು ಮೋಡಗಳು, ಕ್ಲೌಡ್ಸ್ ಅಂತೇಳಿ ಕರಿತೀವಿ. ಇವುಗಳು ಹೊಳಿತವೆ, ಅದನ್ನು ನಾವು ನೋಟಿಸ್ ಮಾಡ್ಬೋದು. ಓಕೆನಾ. ಇದಾದ ನಂತರ ಬೆಳಕಿನ ವ್ಯತೀಕರಣ. ಬೆಳಕಿನ ವ್ಯತೀಕರಣ, ಇಂಟರ್ಫರೆನ್ಸ್ ಆಫ್ ಲೈಟ್ ಅಂತ ಕರೀತೀವಿ. ಇಂಟರ್ಫರೆನ್ಸ್ ಆಫ್ ಲೈಟ್. ಓಕೆ, ಹಸ್ತಕ್ಷೇಪ ಅಂತಲೂ ಹೆಸರಿದೆ. ಓಕೆ, ಹಸ್ತಕ್ಷೇಪ ಏನಿದು ಇಂಟರ್ಫರೆನ್ಸ್ ಆಫ್ ಲೈಟ್ ಅಂತ ಹೇಳಿದ್ರೆ, ಬೆಳಕು ಸಾಮಾನ್ಯವಾಗಿ ಏನಾಗ್ಬಿಡುತ್ತೆ ಅಂದರೆ ಬೆಳಕು ಒಂದರ ಮೇಲೊಂದರಂತೆ ಹರಡುವ ಒಂದು ಪ್ರಕ್ರಿಯೆ. ಓಕೆ, ಹೇಗಿರುತ್ತದೆ, ನಾವೆಲ್ಲ ನೋಟಿಸ್ ಮಾಡುವ ಹಾಗೆ ರಸ್ತೆ ಅಂತ ಅನ್ಕೋಣ. ಇಲ್ಲಿ ರಸ್ತೆ ಇದೆ ಅಂತ ಅನ್ಕೋಣ. ಇದರ ಮೇಲೆ ಮಳೆ ಬಂದಿರುತ್ತೆ, ಅದಕ್ಕೆ ಸಂಪೂರ್ಣವಾಗಿ ನೀರು ಹರಡಿದೆ ಅಂತ ಅನ್ಕೋಣ. ಇಲ್ಲಿ ನೀರಿದೆ. ಓಕೆ, ಈ ನೀರಿನ ಮೇಲೆ ಪೆಟ್ರೋಲ್ ಉತ್ಪನ್ನಗಳು ಪತನಗೊಂಡರೆ ಏನಾಗಿರುತ್ತೆ ಗೊತ್ತಾ, ಈ ರೀತಿ ಕಲರ್ ಪ್ಯಾಟ್ರನ್ಸ್ಗಳನ್ನು ನಾವು ನೋಟಿಸ್ ಮಾಡ್ತೀವಿ. ಇದ್ರ ಜೊತೆಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಸಹಿತ ನಾವು ಗಮನಿಸ್ತಾ ಹೋಗುವಂಥದ್ದು, ಹಿಂಗೆಲ್ಲ ಹರಡಿರ್ತದೆ ನೋಡ್ತೀವಿ, ಈ ರೀತಿ ಹರಡ್ತಾ ಹೋಗಿರುತ್ತೆ. ಓಕೆ, ಇದು ಏನಾಗಿರುತ್ತೆ ಅಂದರೆ ಕಲರ್ ಪ್ಯಾಟ್ರನ್ಸ್ಗಳನ್ನು ನೀಡುವಂಥದ್ದು. ಇದಲ್ಲದೆ ಸೋಪಿನ ನೀರಿನ ಗುಳ್ಳೆಗಳ ಮೇಲೂ ಸಹಿತ ಏನಾಗಿರುತ್ತೆ, ಕಲರ್ ಪ್ಯಾಟ್ರನ್ಸ್ಗಳನ್ನು ನಾವು ಏನು ಮಾಡ್ಬೋದು, ನೋಟಿಸ್ ಮಾಡಬಹುದು. ಕಲರ್ ಪ್ಯಾಟ್ರನ್ಸ್ ಅಂತೇಳಿ ಗಮನಿಸ್ತೀವಿ. ಸೋಪಿನ ಏರ್ ಬಬಲ್, ಓಕೆ, ಬಬಲ್ಗಳ ಮೇಲೆ ಮತ್ತು ಇಲ್ಲಿ ಪ್ಯಾಟ್ರನ್ಸ್ಗಳ ಮೇಲೆ ಏನಾಗಿರುತ್ತೆ ಅಂದರೆ ನೋಟಿಸ್ ಮಾಡಬಹುದಾದದ್ದು, ಗೊತ್ತಿರಲಿ. ಓಕೆ, ಸೊ ಹೀಗೆ ನಾವೇನು ಮಾಡ್ತೀವಿ ಅಂದರೆ ಗಮನಿಸ್ತಾ ಹೋಗಬಹುದು. ಹಾಗಾದರೆ ಇಂಥವುಗಳನ್ನು ನಾವು ಇಷ್ಟು ಬಳಕೆಯಲ್ಲಿ ತರ್ತೀವಲ್ಲ. ಇದರ ನಂತರ ಓಕೆ, ಇದರ ನಂತರ ಬೆಳಕಿನ ಧ್ರುವನ ಅಂತ ಕರಿತೀವಿ. ಬೆಳಕಿನ ಧ್ರುವನ, ಪೋಲರೈಸೇಷನ್ ಆಫ್ ಲೈಟ್. ಪೋಲರೈಸೇಷನ್ ಆಫ್ ಲೈಟ್ ಅಂತೇಳಿ ಕರಿತೀವಿ. ಏನಿದು ಪೋಲರೈಸೇಷನ್ ಆಫ್ ಲೈಟ್ ಅಂದರೆ ದೆರ್ ಇಸ್ ಅ ರಿಸ್ಟ್ರಿಕ್ಷನ್. ಓಕೆ, ಬೆಳಕಿನ ಚಲನೆಗೆ ಏನು ಮಾಡೋದು, ಅಡಚಣೆ ಒಡ್ಡುವ ಒಂದು ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ, ಬೆಳಕಿನ ಧ್ರುವನ ಅಂತ ನೋಟಿಸ್ ಮಾಡ್ತೀವಪ್ಪ. ಓಕೆ, ಹಾಗಾದರೆ ಬೆಳಕಿನ ಧ್ರುವನ ಅಂತ ಹೇಳಿದ್ರೆ ಯಾವ ರೀತಿ ಅಡಚಣೆ ಒಡ್ಡುತ್ತೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಟಾರ್ಮಲೈನ್ ಕ್ರಿಸ್ಟಲ್ಸ್ಗಳನ್ನು ಬಳಕೆ ಮಾಡಿ, ಟಾರ್ಮಲೈನ್ ಕ್ರಿಸ್ಟಲ್ಸ್ಗಳನ್ನು ಬಳಕೆ ಮಾಡಿ ಏನು ಮಾಡಲಾಗುತ್ತೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಇವುಗಳನ್ನು ಏನು ಮಾಡಲಾಗುತ್ತೆ ಅಂದರೆ ಬೆಳಕಿನ ಚಲನೆಯನ್ನು ಅಡಚಣೆ ಒಡ್ಡಿಸೋದಕ್ಕೆ ಶುರು ಮಾಡ್ತೀವಿ. ಅಂಥದ್ದನ್ನು ನಾವೇನಂತ ಕರಿತೀವಿ, ಬೆಳಕಿನ ಧ್ರುವನ ಅಂತ ಕರೆಯಲಾಗುತ್ತೆ. ಹಾಗಾದರೆ ಟಾರ್ಮಲೈನ್ ಕ್ರಿಸ್ಟಲ್ ಎಲ್ಲೆಲ್ಲಿ ಬಳಕೆ ಆಗ್ತದೆ, ಸನ್ ಗ್ಲಾಸಸ್ಸಲ್ಲಿ ಬಳಕೆ ಆಗ್ತದೆ, ಗಾಗಲ್ಸ್ ಅಂತಲೂ ಕರಿತೀವಿ. ಓಕೆ, ನೆಕ್ಸ್ಟು ಪ್ಯಾನಲ್ಸ್. ಏನು ಪ್ಯಾನಲ್ಸ್ ಅಂದರೆ
ವಿಂಡೋ ಪ್ಯಾನಲ್ಸ್ ಅಂತೇಳಿ ನೋಡ್ತೇವೆ. ವಾಹನಗಳಲ್ಲಿ ಬಳಕೆ ಆಗ್ತದೆ ಮತ್ತು ನಮ್ಮ ಮನೆಗಳಲ್ಲೂ ಸಹಿತ ಏನು ಮಾಡ್ತೀವಿ, ಇದನ್ನು ಬಳಕೆಯಲ್ಲಿ ತಂದಿರ್ತೀವಿ. ಓಕೆ, ಪ್ಯಾನಲ್ಸ್, ವಿಂಡೋ ಪ್ಯಾನಲ್ಸ್ ಅಂತೇಳಿ ಗಮನಿಸ್ತಾ ಹೋಗ್ಬೋದು. ಇದನ್ನು ಬಿಟ್ಟರೆ ನಾವು ಇನ್ನೊಂದು ಕಡೆಗೆ ಎಲ್ಲಿ ಬಳಕೆಯಲ್ಲಿ ತರ್ತೀವಿ ಅಂತ ಹೇಳಿದ್ರೆ ಡಿಜಿಟಲ್ ಕ್ಯಾಲ್ಕುಲೇಟರ್, ಡಿಜಿಟಲ್ ವಾಚ್, ಡಿಜಿಟಲ್ ಸ್ಕ್ರೀನ್ಸ್, ಇಲ್ಲೆಲ್ಲ ಏನಾಗಿರುತ್ತೆ ಅಂತ ಹೇಳಿದ್ರೆ ಬಳಕೆ ಆಗುವಂಥದ್ದು. ಓಕೆ, ಇಷ್ಟು ಏನು ಅಂದರೆ ಪೋಲರೈಸೇಷನ್ ಅಲ್ಲಿ ಬಳಕೆ ಆಗ್ತದೆ. ಒಟ್ಟಾರೆ ಬೆಳಕಿನ ಚಲನೆಯನ್ನು ಅಡಚಣೆಗೆ ಒಡ್ಡಿಸಿ ನಮಗೆ ಉಪಯೋಗಕ್ಕೆ ಬರುವಂತೆ ಏನು ಮಾಡ್ತೀವಿ, ಇದನ್ನು ಬಳಕೆಯಲ್ಲಿ ತಂದಿರ್ತೀವಿ. ಓಕೆ, ಇದನ್ನು ನಾವೇನಂತ ಕರಿತೀವಿ ಅಂದರೆ ಪೋಲರೈಸೇಷನ್ ಅಥವಾ ಧ್ರುವಣ ಅಂತ ಮಾತಾಡಬೇಕಪ್ಪ. ಓಕೆ, ಹಾಗಾದರೆ ಮುಂದಿಗೆ ನೋಡ್ತಾ ಹೋಗೋದಾಯಿತು ಅಂದರೆ ಓಕೆ, ಇಲ್ಲಿಗೆ ಏನಾಗಿರುತ್ತೆ ಅಂದರೆ ಬೆಳಕು ಅನ್ನೋ ಟಾಪಿಕ್ ಏನಾಗಿರುತ್ತೆ, ಎಂಡ್ ಆಗಿರುತ್ತೆ. ಓಕೆ, ಹಾಗಾದರೆ ಗುರುತ್ವ ಬಲ, ಗುರುತ್ವಾಕರ್ಷಣ ಬಲ ಇಂಥದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ತಾ ಹೋದ್ವಿ ಅಂದರೆ ಗ್ರಾವಿಟೇಷನ್. ಗುರುತ್ವ ಅಂತೇಳಿ ಗಮನಿಸ್ತದೆ. ಏನಿದು ಗುರುತ್ವ ಅಂತ ಹೇಳಿದ್ರೆ ಕಾಮನ್ ಆಗಿ ಗಮನಿಸಬೇಕಾದಂಥದ್ದು. ಸೊ ಗುರುತ್ವಾಕರ್ಷಣೆ ಅಂತೇಳಿ ಬಂದಾಗ ಒಬ್ಬರ ಹೆಸರು ನೆನಪಾಗುತ್ತೆ. ಯಾರಪ್ಪ ಅಂತ ಹೇಳಿದ್ರೆ ಗುರುತ್ವ ಅನ್ನೋ ವರ್ಡನ್ನು ನಾವು ಕೇಳ್ತಾ ಇದ್ದಂಕಲೆ ಗುರುತ್ವ ಬಲ ಅಂತೇಳಿ ಬಂದ ತಕ್ಷಣ ಒಬ್ಬರ ಹೆಸರು ನೆನಪಾಗುತ್ತೆ. ಯಾರ್ದದು? ಸರ್ ಐಸಾಕ್ ನ್ಯೂಟನ್. ಸರ್ ಐಸಾಕ್ ನ್ಯೂಟನ್ ಅಂತೇಳಿ ಕರಿತೀವಿ. ಗೊತ್ತಿರಲಿ, ನ್ಯೂಟನ್ ಅವ್ರಿಗೆ ಆಲ್ರೆಡಿ ಏನಾಗಿತ್ತು ಅಂತ ಹೇಳಿದ್ರೆ ಒಂದು ಸನ್ನಿವೇಶ ಎದುರಾಗ್ಬಿಟ್ಟಿತ್ತು. ಆ್ಯಪಲ್ ಕೆಳಗೆ ಬೀಳುತ್ತೆ, ಅದು ಮೇಲೆ ಯಾಕೆ ಹೋಗಲಿಲ್ಲ, ಎಲ್ಲ ಹಣ್ಣು ಕಾಯಿಗಳೆಲ್ಲವೂ ನಿಮ್ಮ ಭೂಮಿಗೆ ಬರ್ತವೆ, ಯಾಕೆ ಮೇಲೆ ಹೋಗಲ್ಲ ಅನ್ನೋದ್ರ ಬಗ್ಗೆ ಏನು ಮಾಡ್ತಾರೆ, ಸಂಶೋಧನೆ ಸ್ಟಾರ್ಟ್ ಮಾಡ್ತಾರೆ. ಗೊತ್ತಿರಲಿ, ಓಕೆ, ಇವರ ಸಂಶೋಧನೆ ಓಕೆ ಅಂತಿಂಥದ್ದಲ್ಲ. ಓಕೆ, ಕಾಮನ್ ಆಗಿ ಯೋಚನೆನೇ ಮಾಡಲಿಲ್ಲ ಇವರು. ಏನು, ಸಮಥಿಂಗ್ ರಾಂಗ್, ಸಮಥಿಂಗ್ ಏನೋ ಇದೆ. ಓಕೆ, ಈ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಮೇಲೂ ಹೋಗ್ಬೇಕಾಯಿತು, ಭೂಮಿಗೆ ಯಾಕೆ ಬರ್ತವೆ ಅನ್ನೋದ್ರ ಬಗ್ಗೆ ಇವರು ಆ ಕ್ಷಣದಲ್ಲಿ ತಿಳಿಲಿಲ್ಲ. ಆಮೇಲೆ ಏನು ಮಾಡ್ತಾರೆ, ಕೆಲವು ದಾಖಲೆಗಳನ್ನು ಹುಡುಕ್ತಾ ಹೋಗ್ತಾರೆ. ಆವಾಗ ಗ್ರಹಗಳ ಚಲನಾ ನಿಯಮ ಸಿಗುತ್ತೆ. ಗ್ರಹಗಳ ಚಲನಾ ನಿಯಮ ಅಂತ ಕರೆಯಲಾಗುತ್ತೆ. ಒಟ್ಟು ಎಷ್ಟು ಗ್ರಹಗಳ ಚಲನಾ ನಿಯಮ ಇದ್ದಾವೆ ಅಂದರೆ 3 ನಿಯಮಗಳನ್ನು ನಾವು ನೋಟಿಸ್ ಮಾಡಿರ್ತೀವಿ. 3 laws ಅಂತೇಳಿ ನೋಟಿಸ್ ಮಾಡ್ತವೆ. ಓಕೆ, ಇವರು 3 ಲಾ ನೀಡ್ತಾರೆ. ಓಕೆ, ಅದಾದ ನಂತರ ಇವರು ಸಹಿತ ಇನ್ನೊಬ್ಬರನ್ನು ಫಾಲೋಅಪ್ ಮಾಡಿರ್ತಾರೆ. ಅವ್ರು ಯಾರು ಅಂದರೆ ಕೋಪರ್ನಿಕಸ್. ಅವ್ರು ಏನು ಹೇಳಿರ್ತಾರೆ ಅಂದರೆ ಸೂರ್ಯಕೇಂದ್ರ ನಿಯಮ ಬಗ್ಗೆ ಮಾತಾಡಿರ್ತಾರೆ. ಸೂರ್ಯಕೇಂದ್ರ ನಿಯಮ ಅಂತೇಳಿ ಕರಿತೀವಿ. ಸೂರ್ಯಕೇಂದ್ರ ನಿಯಮಕ್ಕಿಂತಲೂ ಮುಂಚಿತವಾಗಿ ಮೊದಲು ಯಾರು ಇದು ಮಾಡಿರ್ತಾರೆ ಅಂದರೆ ಟಾಲೆಮಿ ಅವರು ಏನು ಮಾಡಿರ್ತಾರೆ ಅಂದರೆ ಪರಿಚಯ ಮಾಡಿಕೊಟ್ಟಿರ್ತಾರೆ. ಗೊತ್ತಿರಲಿ, ಟಾಲೆಮಿ ಅವರು ಭೂಕೇಂದ್ರ ನಿಯಮವನ್ನು ಏನು ಮಾಡ್ತಾರೆ ಅಂದರೆ ಪರಿಚಯ ಮಾಡಿಕೊಡ್ತಾರೆ. ಓಕೆ, ಭೂಕೇಂದ್ರ ನಿಯಮ ಅಂತೇಳಿ ಕರಿತೀವಿ. ಈ ಭೂಕೇಂದ್ರ ನಿಯಮದಲ್ಲಿ ಏನು ಅರ್ಥ ಮಾಡ್ಕೊಂಡಿರ್ತಾರೆ ನಮ್ಮ ಪೂರ್ವಜರು ಅಂತ ಹೇಳಿದ್ರೆ, ಸೊ ಭೂಮಿಯೇ ಕೇಂದ್ರ. ಗೊತ್ತಿರಲಿ, ಭೂಮಿಯೇ ಕೇಂದ್ರ, ಉಳಿದೆಲ್ಲ ಆಕಾಶಕಾಯಗಳೇನು ಮಾಡ್ತಾ ಇದ್ದಾವೆ, ಭೂಮಿಯನ್ನು ಸುತ್ತುತ್ತಾ ಇದ್ದಾವೆ. ಯಾವ್ಯಾವ ಆಕಾಶಕಾಯಗಳು ನಾವೆಲ್ಲ ನೋಟಿಸ್ ಮಾಡುವ ಹಾಗೆ, ಸೂರ್ಯ, ಚಂದ್ರ, ಓಕೆ, ನಕ್ಷತ್ರಗಳು ಮತ್ತು ಗ್ರಹಗಳು, ಇವುಗಳೇನು ಮಾಡ್ತಾ ಇದ್ದಾವೆ, ಭೂಮಿಯನ್ನು ಸುತ್ತುತ್ತಾ ಇದ್ದಾವೆ. ನಾವೇ ಶ್ರೇಷ್ಠರು ಅನ್ನೋ ಮನೋಭಾವನೆಯಲ್ಲಿ ಇರ್ತಾರೆ. ಇದನ್ನು ತಪ್ಪು ಅಂತ ಅಲ್ಲಗಳೆದಂತಹ ವಿಜ್ಞಾನಿ ಯಾರು ಅಂತ ಹೇಳಿದ್ರೆ ಈ ಕೋಪರ್ನಿಕಸ್ ಹೇಳಿಕೆ ಪ್ರಕಾರ ಏನಾಗಿರುತ್ತೆ ಅಂದರೆ ಸೂರ್ಯನೇ ಕೇಂದ್ರವಾಗಿರುತ್ತಾನೆ. ಸನ್ ಇಸ್ ದ ಸೆಂಟರ್. ಓಕೆ, ರಿಮೈನಿಂಗ್ ಆಲ್ ಅದರ್ ಪ್ಲಾನೆಟ್ಸ್ ಆರ್ ರಿವಾಲ್ವ್ ಅರೌಂಡ್ ದ ಸನ್. ಓಕೆ, ಒಂದು ದೊಡ್ಡ ಎಲಿಪ್ಟಿಕಲ್ ಅಥವಾ ವೃತ್ತಾಕಾರ ಅಥವಾ ಏನು ಅಂತ ಹೇಳಿದ್ರೆ ದೀರ್ಘ ವೃತ್ತಾಕಾರದಲ್ಲಿ ಸೂರ್ಯನನ್ನು ಎಲ್ಲ ಗ್ರಹಗಳು ಸುತ್ತುತ್ತವೆ ಅನ್ನೋದ್ರ ಬಗ್ಗೆ ಮೊದಲ ಬಾರಿಗೆ ತಿಳಿಸಿಕೊಟ್ಟವರು. ಹಾಗಾಗಿ ಟಾಲೆಮಿ ಯಾವಾಗ ಅವಮಾನಕ್ಕೊಳಗಾಗ್ತಾನೋ ಇವರನ್ನು ಸುಟ್ಟು ಹಾಕೋದಕ್ಕೆ ಪ್ಲಾನ್ ಮಾಡಿ ಜೀವಂತ ದಹನ ಮಾಡಿಬಿಡ್ತಾರೆ. ಇಲ್ಲ ಸಲ್ಲದ ಆರೋಪಗಳನ್ನು ಏರ್ಬಿಟ್ಟು. ಇದಾದ ನಂತರ ಬಂದಂಥವ್ರು ಯಾರು ಅಂದರೆ ಕೆಪ್ಲರ್ ಅವರು.
ಕೆಪ್ಲರ್ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ 3 ನಿಯಮಗಳನ್ನು ನೀಡ್ತಾರೆ ಗ್ರಹಗಳ ಚಲನ ನಿಯಮದ ಆಧಾರದಲ್ಲಿ. ಸೊ ಆ 3 ನಿಯಮಗಳು ಏನು ಹೇಳ್ತವೆ? ಕೆಪ್ಲರ್ 1ನೇ ನಿಯಮ, ಕೆಪ್ಲರ್ 1ನೇ ನಿಯಮ ಅಥವಾ ಏನಂತ ಕರಿತೀವಿ ಇದನ್ನು, ಇನ್ನೊಂದು ಹೆಸರು ಕಕ್ಷೆ ನಿಯಮ ಅಂತಲೂ ಕರಿತೀವಿ. ಕಕ್ಷೆ ನಿಯಮ, ಲಾ ಆಫ್ ಆರ್ಬಿಟ್ ಅಂತ ಕರೆಯಲಾಗುತ್ತೆ. ಓಕೆ, ಇದು ಮೊದಲನೇದಾಗಿ ನಾವು ನೋಟಿಸ್ ಮಾಡುವಂಥದ್ದು ನಿಯಮ. ಓಕೆ, ಇವ್ರು ಏನು ಹೇಳ್ತಾರೆ, ಎಲ್ಲ ಗ್ರಹಗಳು ಸೂರ್ಯನನ್ನು ಏನು ಮಾಡ್ತಾ ಇದ್ದಾವೆ, ದೀರ್ಘ ವೃತ್ತಾಕಾರದಲ್ಲಿ ಸುತ್ತುತ್ತವೆ. ಓಕೆ, ದೀರ್ಘ ವೃತ್ತಾಕಾರದಲ್ಲಿ ಈ ರೀತಿ ಸುತ್ತುತ್ತವೆ. ಇದರಲ್ಲಿ ಸೂರ್ಯ ಏನಾಗಿರುತ್ತಾನೆ, ಕೇಂದ್ರ ಬಿಂದುವಾಗಿರುತ್ತಾನೆ ಅಂತ ಹೇಳ್ತಾರೆ. ಇದರ ಆಧಾರದಲ್ಲಿಯೇ ಒಂದು ಗ್ರಹ ಅಂತ ಕರೆಸ್ಕೋಬೇಕು ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟವಾದಂತಹ ನಿಯಮಗಳಿರಬೇಕು. ಒಂದು ಭ್ರಮಣೆ ಇರಬೇಕು, ಇನ್ನೊಂದು ಆಕ್ಸಿಸ್ ರೊಟೇಷನ್, ಇನ್ನೊಂದು ಪರಿಭ್ರಮಣೆ ಇರಬೇಕು. ಭ್ರಮಣೆ ಮತ್ತು ಪರಿಭ್ರಮಣೆ ಇರಬೇಕು ಅಂತ ಹೇಳುತ್ತೆ. ಹಾಗಾದರೆ ಭ್ರಮಣೆ ಪರಿಭ್ರಮಣೆಗಳಲ್ಲಿ ನಾವು ನೋಟಿಸ್ ಮಾಡಬಹುದಾದದ್ದು ಹೇಗಿರ್ತದೆ ಅಂತ ಹೇಳಿದ್ರೆ, ಭ್ರಮಣೆ ಪರಿಭ್ರಮಣೆಯಲ್ಲಿ ನಾವು ಈ ರೀತಿ ನೋಟಿಸ್ ಮಾಡ್ತೀವಲ್ಲ, ಪ್ಲೂಟೋ ಗ್ರಹಕ್ಕೆ ಭ್ರಮಣೆ ಇತ್ತು, ಸರಿಯಾದ ಪರಿಭ್ರಮಣೆ ಇರಲಿಲ್ಲ. ಇದಕ್ಕೆ ಕಾರಣ ಏನು ಅಂದರೆ, ಪ್ಲೂಟೋ ಅಥವಾ ಪ್ಲೇಟೋ ಅಂತ ಕರಿತೀವಿ. ಪ್ಲೂಟೋ ಗ್ರಹವನ್ನು ಏನಂತ ಕರೆದ್ರು ಮುಂದೆ ಅಂತ ಹೇಳಿದ್ರೆ, ಕುಬ್ಜ ಗ್ರಹ ಅಂತ ಕರೆದ್ರು. ಮರಿಬಾರದು ಇದರ ಹೆಸರನ್ನ, ಕುಬ್ಜ ಗ್ರಹ ಅಂತ ಕರೆದ್ರು. ಇಂಗ್ಲೀಷಲ್ಲಿ ಡ್ವಾರ್ಫ್ ಪ್ಲಾನೆಟ್ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಇದನ್ನು ಡ್ವಾರ್ಫ್ ಪ್ಲಾನೆಟ್ ಅಂತ ಕರೆಯಲಾಗುತ್ತೆ. ಹಾಗಾದರೆ ಡ್ವಾರ್ಫ್ ಪ್ಲಾನೆಟ್ ಅಥವಾ ಕುಬ್ಜ ಗ್ರಹ ಅಂತೇಳಿ ಬಂದಾಗ ಸಾಮಾನ್ಯವಾಗಿ ಗ್ರಹಗಳು ಅಂತೇಳಿ ಬರುತ್ತೆ. ಈ ಗ್ರಹಗಳು ಏನು ಮಾಡ್ತವೆ, ಸಾಮಾನ್ಯವಾಗಿ ಏನು ಮಾಡ್ತವೆ ಅಂತ ಹೇಳಿದ್ರೆ, ನಿರ್ದಿಷ್ಟವಾದ ಏನಿರಲ್ಲ, ನಿರ್ದಿಷ್ಟವಾದ ದ್ರವ್ಯರಾಶಿ ಇಲ್ಲದೆ, ನಿರ್ದಿಷ್ಟವಾದ ದ್ರವ್ಯರಾಶಿ ಹೊಂದಿಲ್ಲದೆ ಏನಾಗಿರುತ್ತೆ ಅಂದರೆ, ನೆಪ್ಚೂನ್ ಪಥವನ್ನು 2 ಬಾರಿ ಹಾದು ಬರುತ್ತಿತ್ತು. ಓಕೆ, ಇದನ್ನು ದಾಖಲೆ ಸಮೇತ 2006ರ ನಂತರ ಏನು ಮಾಡ್ತಾರೆ ಅಂದರೆ, ಇದು ಗ್ರಹದ ಗುಂಪಿನಿಂದ ತೆಗೆದುಹಾಕಲಾದ ಆಕಾಶಕಾಯ. ಹಾಗಾಗಿ ಸೌರವ್ಯೂಹದಲ್ಲಿ ಒಟ್ಟು ಎಷ್ಟು ಗ್ರಹಗಳು? 8 ಗ್ರಹಗಳಿವೆ. ಸೌರವ್ಯೂಹದಲ್ಲಿ ಒಟ್ಟು 8 ಗ್ರಹಗಳನ್ನು ಏನು ಮಾಡ್ತೀವಿ, ನೋಟಿಸ್ ಮಾಡ್ತೀವಿ. ಇದು ಮೊದಲನೇ ನಿಯಮ. ಓಕೆ, ಹಾಗಾದರೆ ಎರಡನೇ ನಿಯಮ ಏನು ಹೇಳುತ್ತೆ ನೋಡ್ಕೊಂಬಂದ್ಬೋಣ. ಓಕೆನಾ, ಎರಡನೇ ನಿಯಮ, ಕೆಪ್ಲರ್ನ ಎರಡನೇ ನಿಯಮ ಅಥವಾ ಕೆಪ್ಲರ್ನ ಎರಡನೇ ನಿಯಮ ಅಥವಾ ಇನ್ನೊಂದು ಯಾವುದು ಅಂದರೆ ಲಾ ಆಫ್ ವಿಸ್ತೀರ್ಣ ನಿಯಮ ಅಂತೇಳಿ ಕರಿತೀವಿ. ವಿಸ್ತೀರ್ಣ ನಿಯಮ, ಲಾ ಆಫ್ ಏರಿಯಾ ಅಂತೇಳಿ ಕರೆಯಲಾಗುತ್ತೆ. ಹಾಗಾದರೆ ಲಾ ಆಫ್ ಏರಿಯಾ ಅಂತೇಳಿ ನಾವು ನೋಟಿಸ್ ಮಾಡೋದಾಯಿತು ಅಂತ ಹೇಳಿದ್ರೆ ಹೇಗಿರ್ತದೆ, ಏನು ಕಾನ್ಸೆಪ್ಟ್ ಇದು ಅಂತ ಹೇಳಿದ್ರೆ, ಲಾ ಆಫ್ ಏರಿಯಾದಲ್ಲಿ, ಕೆಪ್ಲರ್ನ ಲಾ ಆಫ್ ಏರಿಯಾದಲ್ಲಿ ಏನಾಗಿರುತ್ತೆ ಅಂದರೆ, ಗ್ರಹಗಳು ನಿರ್ದಿಷ್ಟ ಸಮಯದಲ್ಲಿ ಏನು ಮಾಡ್ತವೆ, ನಿರ್ದಿಷ್ಟ ದೂರವನ್ನು ಕ್ರಮಿಸುತ್ತವೆ. ಇದರಲ್ಲಿ ಸೂರ್ಯ ಏನಾಗಿರುತ್ತಾನೆ, ಕೇಂದ್ರ ಬಿಂದುವಾಗಿರುತ್ತಾನೆ ಅಂತ ಹೇಳಲಾಗಿದೆ. ಈ ಏರಿಯಾಗಳು ಏನಾಗಿರ್ತವೆ ಅಂದರೆ, ಈ ಏರಿಯಾಕ್ಕೆ ಸಮನಾಗಿರುತ್ತವೆ. ಓಕೆ, ಈ ಏರಿಯಾಗಳೇನಾಗಿರ್ತವೆ, ಈ ಏರಿಯಾಗಳಿಗೆ ಸಮನಾಗಿರ್ತವೆ. ಮತ್ತು ಕೇಂದ್ರ ಬಿಂದುವಿನಲ್ಲಿ ಇರೋರು ಯಾರು ಅಂತ ಹೇಳಿದ್ರೆ, ಅವರು ಸಣ್ಣ ಆಗಿರ್ತಾರೆ. ಓಕೆ, ಸಣ್ಣ ಆಗಿರ್ತಾನೆ. ಹಾಗಾದರೆ ನಾವಿಲ್ಲಿ ನೋಟಿಸ್ ಮಾಡುವ ಹಾಗೆ ಏನಾಗಿರ್ತದೆ ಗಮನಿಸ್ತಾ ಬರೋಣ. ಓಕೆ, ಸೊ ಇಲ್ಲೇನಾಗಿರುತ್ತೆ ಅಂತ ಹೇಳಿದ್ರೆ, ಗ್ರಹ, ಈ ಗ್ರಹದ ಪೊಸಿಷನ್ 1, ಈ ಗ್ರಹದ ಪೊಸಿಷನ್ 2,
ಈ ಗ್ರಹದ ಪೊಸಿಷನ್ ಏನಾಗಿರುತ್ತೆ 3 ಆಗಿರುತ್ತೆ, ಈ ಗ್ರಹದ ಪೊಸಿಷನ್ ಏನಾಗಿರುತ್ತೆ 4 ಆಗಿರುತ್ತೆ. ಹಾಗಾದರೆ ಈ ಏರಿಯಾಗಳಲ್ಲಿ ನಾವು ಗಮನಿಸಬೇಕಾದಂಥದ್ದು, ಈ ಸೂರ್ಯನನ್ನು ಈ ರೀತಿ ಸುತ್ತಾ ಇದ್ದಾವಲ್ಲ, ಪೊಸಿಷನ್ 1 ನೋಡಿ ಇಲ್ಲಿ, ಮಳೆಗಾಲದ ನಂತರ ಏನಾಗಬೇಕು, ಮಳೆಗಾಲದ ನಂತರ ಏನಾಗಬೇಕು, ಚಳಿಗಾಲ. ಚಳಿಗಾಲದ ನಂತರ ಏನಾಗಬೇಕು, ವಸಂತಕಾಲ. ವಸಂತಕಾಲ ಬಂದ ನಂತರ ಏನಾಗಬೇಕು, ಬೇಸಿಗೆ. ನೋಡಿ ಒಟ್ಟು ಎಷ್ಟು ಕಾಲಗಳು, 4 ಕಾಲಗಳು. ಪ್ರತಿ 3 ತಿಂಗಳಿಗೊಮ್ಮೆ ಬದಲಾಗ್ತವೆ. 4 3 12 ತಿಂಗಳು ಅಥವಾ 1 ವರ್ಷ, 1 ಇಯರ್ ಅಂತೇಳಿ ನಾವು ನೋಟಿಸ್ ಮಾಡ್ತೀವಿ, ಗೊತ್ತಿರಲಿ. ಓಕೆ, ಸೊ ಹೀಗೆ ನಾವೇನು ಮಾಡ್ತೀವಿ ಗಮನಿಸ್ತಾ ಹೋಗ್ಬೋದು. ಗ್ರಹಗಳು ಏನಾಗಿರ್ತವೆ ಅಂದರೆ, ಸೂರ್ಯನಿಂದ ಬಹುದೂರವಿದ್ದಾಗ ಇದನ್ನು ನಾವೇನಂತ ಕರಿಬೇಕು, ಸೂರ್ಯನಿಂದ ಬಹುದೂರವಿದ್ದರೆ ಗ್ರಹನ ಏನಂತ ಕರಿಬೇಕು, ಅಫೀಲಿಯನ್ ಅಂತ ಕರಿಬೇಕು. ಈ ಅಫೀಲಿಯನ್ನಲ್ಲಿ ಗ್ರಹಗಳ ವೇಗ ನಿಧಾನಗತಿಯಲ್ಲಿರುತ್ತವೆ. ಫೆರೀಲಿಯನ್ ಅಂತೇಳಿ ನಾವು ನೋಟಿಸ್ ಮಾಡಿದ್ರೆ ಗ್ರಹಗಳ ವೇಗ ಏನಾಗಿರುತ್ತೆ, ಜಾಸ್ತಿ ಇರುತ್ತದೆ, ವೇಗ ಜಾಸ್ತಿ ಅನ್ನೋದನ್ನು ನಾವು ನೋಟಿಸ್ ಮಾಡ್ತೀವಿ. ನೆಕ್ಸ್ಟು ಕೆಪ್ಲರ್ನ 3ನೇ ನಿಯಮ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಕೆಪ್ಲರ್ 3 ನಾವೇನಂತ ಕರಿತೀವಿ ಅಂದರೆ ಅವಧಿ ನಿಯಮ ಅಂತಲೂ ಕರಿತೀವಿ. ಅವಧಿ ನಿಯಮ, ಲಾ ಆಫ್ ಪೀರಿಯಡ್ ಅಂತೇಳಿ ಕರಿತೀವಿ. ಲಾ ಆಫ್ ಪೀರಿಯಡ್ ಅಂತೇಳಿ ಬಂದರೆ ಸಾಮಾನ್ಯವಾಗಿ ಏನಾಗಿರುತ್ತೆ ಅಂದರೆ, ಗ್ರಹಗಳಲ್ಲಿ ನಾವು ನೋಟಿಸ್ ಮಾಡುವ ಹಾಗೆ ಏನಾಗಿರುತ್ತೆ ಅಂದರೆ, ಗ್ರಹಗಳಿಂದ ಸೂರ್ಯನಿಂದ ಗ್ರಹಕ್ಕೆ ಎಳೆದಿರುವ ಒಂದು ಕಾಲ್ಪನಿಕ ರೇಖೆ, ಸನ್ ಮತ್ತು ಪ್ಲಾನೆಟ್ ಅಂತ ಕರಿತೀವಿ, ಸನ್ ಮತ್ತು ಪ್ಲಾನೆಟ್. ಓಕೆ, ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ದೂರವನ್ನು ಆರ್ ಅಂತ ಕರಿತೇವೆ. ಓಕೆ, ಹಾಗಾದರೆ ಸೂರ್ಯನನ್ನು ಸುತ್ತಿ ಬಂದರೆ ಪರಿಭ್ರಮಣೆ ಅಂತ ಮಾತಾಡ್ತೀವಿ. ಓಕೆ, ಗ್ರಹಗಳ ದೂರ ಏನಿದೆಯಲ್ಲಪ್ಪೆ, ಓಕೆ, ಗ್ರಹಗಳ ದೂರ ಏನಿದೆಯಲ್ಲ ಇದರಲ್ಲಿ ನಾವು ನೋಟಿಸ್ ಮಾಡುವಂಥದ್ದು. ಸೊ ಯಾವಾಗಲೂ ಅಷ್ಟೇ ಗ್ರಹದ ವರ್ಗದ ಪರಿಭ್ರಮಣ ಅವಧಿಯು ಯಾವಾಗಲೂ ಏನಾಗಿರುತ್ತದೆ, ಗ್ರಹದ ದೂರಕ್ಕೆ ಘನ ದೂರಕ್ಕೆ ಏನಾಗಿರುತ್ತೆ, ನೇರ ಅನುಪಾತದಲ್ಲಿರುತ್ತೆ. ಅಂದರೆ ಮೀನಿಂಗ್ ಏನು, ದೂರ ಹೆಚ್ಚಾದರೆ ಅವಧಿಯು ಸಹಿತ ಹೆಚ್ಚಾಗುತ್ತೆ. ಸೂರ್ಯನಿಂದ ದೂರ ಕಡಿಮೆ ಆಗ್ತಾ ಇದೆ ಅಂದರೆ ಅವಧಿಯು ಸಹಿತ ಕಡಿಮೆ ಆಗುತ್ತದೆ. ಈ ಕಾನ್ಸೆಪ್ಟ್ ಆಧಾರದ ಮೇಲೆ ಏನು ಮಾಡ್ತಾರೆ, ಕೆಪ್ಲರ್ ನಿಯಮಗಳನ್ನು ಹೇಳ್ತಾರೆ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಭೂಮಿಯ ಗುರುತ್ವದ ಬಗ್ಗೆ, ಭೂಗುರುತ್ವ ಅಂತ ಕರಿತೇವೆ. ಇದನ್ನು ನ್ಯೂಟನ್ ಅವರು ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಇದನ್ನು ಹೇಳ್ಕೊಟ್ಟಿದ್ದಾರೆ. ಅರ್ಥ್ಸ್ ಗ್ರಾವಿಟಿ, ಓಕೆ, ವ್ಯಾಲ್ಯೂ ಆಫ್ ಜಿ ಹೇಗೆ ಬಂತು ಅನ್ನೋದ್ರ ಬಗ್ಗೆ ವಿವರಣೆಯನ್ನು ತಗೊಳ್ಳೋಣಂತೆ. ಥ್ಯಾಂಕ್ ಯು. ಧನ್ಯವಾದಗಳೊಂದಿಗೆ ನಿರಂಜನ್.